ವಾವ್ ಒಂಥರ ಫೀಲ್ ಆಗದಣ್ಣ ಮಸ್ತ್. ಇದು ಗಾಡಿ ಹಿಡ್ಕೊಂಡು ನಿಂದ್ರು ತೊಗರಿ ಚೀಲ ಅದ, ಗಾಡಿ ನಿಂದ್ರಲ್ಲ ಅಂತ ತಿಳ್ಕೊಂಡು ನಂಗೆ ಇಲ್ಲಿ ನಿಂದ್ರಿಸಿ 90 ಮೈಲ್ ಹೊಡ್ಲಿಕ್ಕೆ ಹೋಗ್ಯಾರಿ ಅವ್ರು. ಸೊ ಸ್ವಾಗತ ಸುಸ್ವಾಗತ ಮಾಡಿರೋ ಬಡಾಲಿಯನ್ಸ್ ನಿಮ್ಮ ಗೋಲ್ಡನ್ ಲೋಕಿ ಗೈಸ್. ಆರಾಮದ್ರಿ? ನಂದು ಬೈಕು ಸರ್ವಿಸಿಂಗ್ ಬಂದದ್ರಿ, ಮತ್ತು 1 ವರ್ಷ ಆಯ್ತು 2 ವರ್ಷ ಆಯ್ತು ಸರ್ವಿಸಿಂಗ್ ಮಾಡಿಸ್ಲಕ್ಕೆ ಈ ಗ್ಯಾರೇಜ್ ಬಂದಿನಿ ಆನರ್ಬಲ್. ಅಲ್ಲ ನೀವು ಸುಮ್ಮನೆ ನಗ್ಲತ್ತೀರಿ, ಖರೆ ನಗ್ಲತ್ತೀರಿ? ಹಾಂ ರೀ, ಇದು ಚಿಚ್ಚರ್ದು ಬೈಕು ರೆಡಿ ಮಾಡ್ಲತ್ತಾರ ಈ ಚಿಚ್ಚ. ಅದಕ್ಕೆ ಇವ್ರದ್ದು ಆಗೋದು ನಮ್ದು ನೋಡ್ತಾರೋ ಮತ್ತೆ ಯಾರ್ದಾರ ನೋಡ್ತಾರೋ. ಅಣ್ಣ ನೋಡ್ರಿ ಚಾಚೆ, ಇವ್ರದ್ದು ನಮ್ದು ನೋಡ್ತೀರಿ. ನನ್ನ ಗಾಡಿದ್ದು ಮುಂದಿನ ಡಿಸ್ಬ್ರೇಕ್ ಹೋಗ್ಯದಲ್ಲ, ಎಷ್ಟು ದಿನ ಹಿಡಿದು ಹೇಳತ್ತೀನಿ ನಮ್ಮ 6 ತಿಂಗಳ ಡಿಸ್ಬ್ರೇಕ್ ಹೋಗ್ಯದ. ಸರ್ವಿಸಿಂಗ್ ಒಳಗೆ ಆಯಿಲ್ ಅದನ್ನೆಲ್ಲ ಗೊತ್ತಿಲ್ಲ, ಇದ್ರ ಸಂಬಂಧ ಸರ್ವಿಸಿಂಗ್ ಕೊಟ್ಟು, ಯಾಕಂದ್ರೆ ಗಾಡಿನೇ ಒಂದು ಮೂಲ ಆಧಾರ. ಇದು ಎಷ್ಟೇ ಖರ್ಚಾಗಲ್ಲ ರೀ, ಪೂರ ಇದನ್ನು ಹಾಕ್ಸೋದು, ಇದಕ್ಕೆ ಹಿಂಗೆ ಇದು ಹಾಕ್ಸೋದು, ಮತ್ತೇನು ಹಾಕ್ಸೋದು, ಆಯ್ತು ಇಷ್ಟೇ ರೀ. ವಾಷಿಂಗ್ ಅದು ಮಾಡಿ ಸ್ವಲ್ಪ ಚೇತಕ್ ಗಾಡಿ ನೋಡ್ರಿ ಇದು ಭಾಳ ಮಾಮರೇ. ಏಟ್ ಹಳಿದ್ದೆ ಗಾಡಿ? ಹಾಂ, ಏಟ್ ಹಳಿದಾರೆ ತೋಲ್ ವರ್ಷದ. ಅದು ಮುಂದಿನ ಡಿಸ್ಬ್ರೇಕ್ ಒಂದು ಯಾಕೆ ಹೋಗ್ಯದ ಅಂತ ಹೇಳ್ತೀನಿ ಕೇಳ್ರಿ. ನಾ ಹೈದರಾಬಾದ್ದಾಗ ಕೆಲಸ ಮಾಡ್ಲಾಕ ಹೋಗಿದ್ದೆ ರೀ, ರಿಯಲ್ ಎಸ್ಟೇಟ್ದಾಗ. ಅದು ದೋಖ ಮಾಡಿ ನಂಗೆ ತೊಗೊಂಬಲ್ಲ ಅಂತಂದು ಬಿಡ್ಸಾಕು. ಅದಾಗಿದ್ದು ಅಲ್ಲಿ ಬಿಟ್ಟು ನಾ ರ್ಯಾಪಿಡೋ ಹೊಡಿಬೇಕಂತ ಪ್ಲ್ಯಾನ್ ಹಾಕಿ ಊರಿಗೆ ಬಂದು ನಮ್ಮ ಮನೆಗೆ ಹೇಳಲ್ದೇನೆ ಕೆಲ್ಸಕ್ಕೆ ಆಫೀಸ್ ಹೋಗ್ಲಕ್ಕೆ ದೂರ ಆಗ್ಲಕ್ಕ ಅಂತ ತಿಳ್ಕೊಂಡು ಗಾಡಿ ತೊಗೊಂಡು ನಾ ಹೈದರಾಬಾದ್ಗೆ ಹೋಗಿ ರ್ಯಾಪಿಡೋ ಹೊಡೋ ಟೈಮ್ನಾಗ ಹಿಂಗೆ ಹಾಡ್ಕೋತ ನಕ್ಕೋತ ಹೊಂಟಿದ್ರಿ ಹೈವೇ ರೋಡಿಗೆ ಚಿರ್ಕೋತ. ಸಡನ್ಲಿ ಏನಾಯ್ತೋ ಗೊತ್ತಿಲ್ಲ, ನಕ್ಕೋತಾನೆ ಇದ್ದು ಆಮೇಲೆ ಒಂದು ಟಾಟಾ ಮ್ಯಾಜಿಕ್ ಬಂದು ಗುದ್ದಿತ್ರಿ ನನ್ನ ಗಾಡಿ. ಇಲ್ಲಿ ಈ ಸೈಡ್ ಗೊತ್ತಿರು ಅದಕ್ಕೆ ಹತ್ತಿ ನಾನು ಮೊಳಕಲಿಗೆಲ್ಲ ಹಾಕಿ ನಡ್ಲಿಕ್ಕೆ ಬಂದಿಲ್ಲ ಸ್ವಲ್ಪ ದಿವ್ಸ. ಮಮ್ಮವ್ರು TVS ಗಾಡಿ ತಂದಾರ ಅಂತ ನೋಡ್ರಿ, ಇಂಜಿನ್ ಕೆಲಸ ಮಾಡ್ಸ್ಯಾರಂತ್ರಿ. 8,000 ರೂಪಾಯಿ ಹತ್ತೆ ಒಂದು. ಇಲ್ಲಿ ತಂದ್ರೆ 8,000 ರೂಪಾಯಿ ನೋಡ್ರಿ. ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಕಡೆ ಎಲ್ಲ ರೊಕ್ಕ ಎತ್ತಬೇಕಿದ್ರಿ, ಅಲ್ಲಿ ಇಲ್ಲಿ ರೊಕ್ಕ ಎತ್ತಬೇಕು, ಗಾಡಿ ಹಾಕಬೇಕು, ಆಮೇಲೆ ದವಾಖಾನೆ ಹಾಕಬೇಕು. 8,000 ರೂಪಾಯಿ ಹಾಕ್ಯಾರ ಅಂತ ನೋಡ್ರಿ. ನಂದೇ ಗಾಡಿದು ಡಿಸ್ಕ್ ಹೋಗಿತ್ತು ನೋಡ್ರಿ, ಅದು ಎದರಿಂದ ಅದು ಹಾಕ್ಸ್ಲಿಕ್ಕೆ ಮತ್ತೆ 2-3 ತಿಂಗಳು ವೇಟ್ ಮಾಡಿದ್ದೇನೆ. ಮಣ್ಣ ಹೋಳಿ ಹುಣ್ಣಿದನ ಇವ್ನ ಕಲರ್ ಹಚ್ಚಿದ್ರಿ. ಇದು ಆ ಕಲರಿಗೆ ಒಂದು ಹೆಂಗಾಗ್ಯದ, ಅಪಮಾನ ಮಾಡಿದಂಗೆ ಆಗ್ಯದ. ಕಲರಿಗೆ ಅಪಮಾನ ಆಗ್ಯದ ಅದು. ಕಲರ್ ಅಂತೂ ನಾ ಇಡೀ ಕಮ್ಜೋರ್ ಹೆಂಗಾಗಿದೆ ಅಂತಂತದ್ದು ಮೊಳಗ ಮನ್ಸಿನ ಕಲರ್. ನಾನೇ ಕಲರ್ ಇದೆ, ನನ್ಸಿ ಕಲರ್ ಅಮರರ್ರಿ ಅವರು. ಇವ್ರು ಹರೀಶರ, ಇವರು ಹೊಸ ಬಿಸ್ನೆಸ್ ರೆಡಿ ಮಾಡ್ರೆ. ಏನ್ರ ಅವ್ರ ಬಗ್ಗೆ ಏನಾರ ಎಲ್ಲ ಕೇಳೋ ಮಾಡೋರಿ ಗಿರಕಿ ಹಂಗೆ ಮಾಡೋದು ಹಂಗಿಲ್ಲ. ಇವತ್ತೆಲ್ಲ ಜರ ಡಿಮ್ ಆಗ್ಯಾವ, ಬಜಾರ್ ಡಿಮ್ ಅದ ಇವಾಗ ಡಿಮ್. ಇದು ಯಾವ್ದಿದು ಬುಕ್ಕು? ಇದು ಪತ್ರ ಅದ ಚಪಾಸ್. ಅದು ಇದು ದೊಡ್ಡ ಬುಕ್ಕ ನೋಡಿ, ಬುಕ್ ಪತ್ರ ಗತ್ಲಿ ಅದಲ್ಲ. ಓ ಹಿಂಗದ ಲೆಕ್ಕ ಒಳಗೆ. ಯಾಕೆ ಅಲ್ಲಿ ಹಂಗೆ ತೊಗೋಬೇಕು ಡಿಸೈನ್? ಇದು ಬೇಕಾ? ಇದು ಡಿಸೈನ್ ಬೇಕು ನಮ್ಮ ಕಾರು. ನಾವು ಇದೇ ಡಿಸೈನ್ ಹೋಗ್ತದೆ ಎಲ್ಲ ಡಿಸೈನ್ಸ್ ನೋಡ್ರಿ. ಎಲ್ಲ ಮಾಡ್ಬೇಕಾದ್ರೆ ಒಂದು 10,000 ರೂಪಾಯಿ ಬೇಕು. ಕಮ್ಜೋರ್ ಮನುಷ್ಯರು ಅವರು. ಸೆಕ್ರೆಟರಿ ಖಾಲಿ ಅವ್ರು ನಮ್ಮ ಊರಾಗ ಕಾರ್ ನಿಲ್ಸ್ಲಕ್ಕ ಒಂದು ಪ್ಲಾಟ್ ಜಾಗ ತೊಗೊಂಡ್ರ ಅವ್ರ ತೊಗೊಂಡು ಹಿಂದಕ್ಕೆ ಹೇಳ್ರಿ. ಒಂದು ಕಾರ್ ನಿಲ್ಸ್ಲಕ್ಕೆ ಒಂದು ಪ್ಲಾಟ್ ಜಾಗ ಖರೀದಿ ಮಾಡ್ರಿ ಅಂತ ಹೇಳ್ತೀನಿ. ಕತ್ತಿ ಅಂತ 10 ಲಕ್ಷ ರೂಪಾಯಿ ಕಾರ್ ಅದ, 5 ಲಕ್ಷ ರೂಪಾಯಿ ಖಾಲಿ ಜಾಗ ಖರೀದಿ ಮಾಡ್ರಿ ಅವ್ರು. ಇಲ್ಲ ಗೌಡ್ರ ಎಲ್ಲ ವಾಟರ್ ಮಿಲನ್ ಜ್ಯೂಸ್ ಕೊಡ್ರಿ ಅಂತ. ಯಾರ ಒಂದು ಕಾರ್ ನಿಲ್ಸ್ಲಕ್ಕ ಒಂದು 5 ಲಕ್ಷ ರೂಪಾಯಿ ಜಾಗ ತೊಗೊಂಡ್ರು. ಯಾವ ತೊಗೊಂಡು ಹೇಳಿ? ನೋ ಕಾಮೆಂಟ್ಸ್. ಇದು ಕಲರ್ ನೋಡ್ರಿ, ಇದು ಕಲರ್ ನೋಡ್ರಿ. ಡಿಫ್ರೆನ್ಸ್ ಆ ಕಲರಿಗೆ ಇವನಿಗೆ ಹೇಳ್ತಾರೆ ಕಲರ್ ಕಲರಿ ಅಂಜದ್ ನಾನು ನೋಡಿ ನಾ ಅಂಜಿಲ್ಲ. ಕಲರ್ ಅಂಜದ ಮುಂದೆ ಹೆಣ್ಕಿ ಅನ್ಸ್ತಾಳೆ. ನರ್ಸಿ ಕರ್ನಕ್ಕೆ ಸಿಗ್ಲಕ್ ನಮ್ಮ ಅಮರವರು ರೇಷ್ಮೆ ಹೊಲ್ದಾಗ ಜಾಸ್ತಿ ಮಾಡ್ತಾರ್ರಿ. ರೇಷ್ಮೆ ಹೊಲ್ದಾಗ ಎಲೆ ಬೆಳೆಸಿ ಹುಳಗಳು ತಿನ್ನಿಸಿ ರೇಷ್ಮೆ ಬೆಳೆಸಿ ಬೆಂಗಳೂರಿಗೆ ಹೋಗಿ ಮಾರ್ಕೊಂಡ್ಬರ್ತಾರೆ. ಈ ಸಲ ಎಷ್ಟಾಗ್ಯದ ಆಮದನಿ ಅಮರ್? 34,000. ಅಂದ್ರೆ ಲಾಗೋಡಿ ಎಷ್ಟಾಗಿತ್ತು? ವಾಟ್ ಈಸ್ ಯುವರ್ ನೇಮ್? ಅಮರ್.
ವಾಟ್ ಇಸ್ ಯುವರ್ ಫಾದರ್ ನೇಮ್? ರಾಮಣ್ಣ ತರಿ. ರಾಮಣ್ಣ ತರಿ. ಇವರು 3 ತಿಂಗಳಿಗೆ ಆತಲ್ಲ ಬರ್ತಲ್ಲ ಬೆಳಿ 3 ತಿಂಗಳಿಗೆ ಬರ್ತಲ್ಲ. 2 ತಿಂಗಳಿಗೆ ಏನಿಲ್ಲ ಅಂದ್ರೆ ಇದು ಒಂದು 20-30 ಸಾವಿರ ರೂಪಾಯಿ ಪ್ರಾಫಿಟ್ ಅದ ರೀ. ಗೌಡ್ರೆ 2 ತಿಂಗಳಿಗೆ 20-30 ಸಾವಿರ ರೂಪಾಯಿ ಪ್ರಾಫಿಟ್ ಮಾಡ್ತಾನ. 2 ತಿಂಗಳಿಗೆ 23,000. ಹಾಂ ಇಲ್ಲಿ ಮತ್ತೆ ಬಿ ಸುಮ್ಮನೆ ರೀ ಅಂದಾಜು ಮಿನಿಮಮ್ ಅಂತ ಏನಿಲ್ಲ ಅಂದ್ರೆ ಹಾಂ 40-50,000 ಆರಾಮ್ ಹಿಡಿತಾನೆ ತಿಂಗಳಿಗೆ. ಅದಾನ ಒಟ್ಟು ಅವ ನಮ್ಮ ಊರಾಗ ವಾಚ್ ಅಮ್ಮರ್ ವಾಚ್ ತೊಗೊಂಡಿದ್ದೀವಿ. ವಾಚೆ ಕಾಣಲ್ಲ ಕೈದಾಗ. ಖರ್ಗೆ ತೊಗೊಂಡಿದ್ದೆ ನಾನೇ ಬೇಕಂತ ಹಂಚಿಗಿದ್ರೆ ಮತ್ತೆ ಹಿಟ್ಟಿ ಮಾಡ್ತಾರೆ. ಈಗ ಆ ಊರಾಗ ಜ್ಞಾನರೆಡ್ಡಿ ಅಂಗಡಿ ದುಕಾನ್ ಮೇಲೆ ಹೋದ ಅಂತಂದ್ರೆ 5 ರೂಪಾಯಿ ಕೋರ್ಬಳಿ ನಮ್ಮಲ್ಲೇ ತೊಗೊಂಡು ತಿಂತಾನ. ಖರೆ ಒಂದ್ ದಿನ ಭೀ ಒಂದು ರೊಕ್ಕ ಕಳಿಸ್ತಲ್ಲ ಮಗ. ₹1 ಅಲ್ಲಿ ಇಟ್ಟದ ಅಣ್ಣ ನಿಮ್ಗೂ ಗೊತ್ತದ. ಅಣ್ಣ ಕಣ ಅಣ್ಣ ಸಾವುಕಾರ ಸಾಕ್ನಿ. ನಮ್ಮ ಹರೀಶ್ ಅವರು ನಮ್ಗೆ ವಾಟರ್ ಮೆಲನ್ ಜ್ಯೂಸ್ ಅವ್ರಿಗೆ ಲಸ್ಸಿ ಕುಡಿಸಲ್ಲ ಅಣ್ಣ ಕಣವ್ನಿ ಹಾಡ. ಈಗ ಹೋಗಂಬ್ರಿ ಹುಮ್ನಾಬಾದ್ಕ. ಇಲ್ಲೇನು ಒಂದು 20 ಕಿಲೋಮೀಟರ್ ಅದ. ಮತ್ತು ಬಿಸ್ಲಾಗ ಹೋಗ್ಬೇಕು, ಬಿಸ್ಲಾಗ ಬಿಡ್ಲಕ್ಕೆ ನಾನು ಕಲ್ತಿರೋ ಕಾಲೇಜ್ ನೋಡ್ರಿ ಅದು. ಹುಡುಗಿ ನೋಡ್ತಿಳ್ರಿ ನಾನು ಈ ಜಾಗಕ್ಕೆ. ಇಲ್ಲಿ ನೋಡ್ತಿರೋ ಒಳಗೆ ನೋಡ್ತಿರು ವರ್ಷಾಂಚಾಗಿ ನೋಡ್ತಿರು. ನಾನು ನೋಡ್ತಾಳೆ ನಾವಪ್ಪ ತಿಳ್ಕೊಂಡು ಹಂಗೆ ಒಂದು 5-6 ತಿಂಗಳಾಗೋದು ಪ್ರಪೋಸ್ ಮಾಡಿದ್ದೆ. ಪ್ರಪೋಸ್ ಮಾಡಿ ಆಗಿದ್ನಲ್ಲ ಅದು ಹಿಂಗೆಲ್ಲ ಮಾಡ್ತಾರೆ ಈಗ ನೋಡೋ ಸಂಬಂಧ ನೋಡ್ತಿದ್ರಿ. ಅದಕ್ಕೆ ನಂಗೆ ಬೇರೆ ಉದ್ದೇಶ ಅದು ನನ್ನ ಡಿಸ್ಕಿಂದು ಪ್ಲೇಟ್ ರೋಯಿ ಮಾಡ್ದಾಗ ಬಂದಿದ್ರಿ ನಾವು ಮಾಡೋಲ್ತಾನೆ. ಯಾಕಂದ್ರೆ ಜಾಸ್ತಿ ಬ್ರೆಡಲ್ಲಿ ಇರ್ತಂತ ಬ್ರೆಡಲ್ ಅಂದ್ರೆ ಬೆಂಡ್ ಆಗಲ್ಲ ರೀ. ಜಾಸ್ತಿ ಸ್ವಲ್ಪ ಬೆಂಡ್ ಆದ್ರೆ ಕಟ್ಟ ಹೊಡೆದೋಗ್ಬಿಡುತ್ತೆ ಮಾಡ್ಲಾ ಬರೋಲ್ತಾನೆ. ಅಲ್ಲಿ ಚುಳ್ಪಲೆ ಅದಕ್ಕೆ ಬಂದಿದ್ದೆ. ಮತ್ತು ಇವಾಗ ಹೊಸದೇ ಹಾಕ್ಸ್ಬಿಟ್ರಿ ಪ್ಲೇಟ್ ಅದು ಡಿಸ್ಕ್ ಪ್ಲೇಟ್ ಅಲ್ಲ ಹಾಕ್ಸಮ್ ನೋಡೋಣ. ಆ ಕಾರ್ ಕಾಣತ್ತ ನೋಡ್ರಿ ನಿಮ್ಗೆ ಎದುರದು ಸ್ಪೋರ್ಟ್ಸ್ ಕಾರ್ ಅದೇ ರೀ. ಯಾವಾಗಿನ 2000 ಭಾಳ 7 ಅದಂತ. ಅದರದೊಂದು ಇದಕ್ಕೊಂದೊಂದು ರೈಡ್ ತೋರಿಸ್ತೀನಿ ನಿಮ್ಗೆ. ರೈಡ್ 16 cc ಇರೋದ 16,000 cc ಅದ ನೋಡ್ರಿ ಕಾರ್. ಆಯಿತು ಅಂದ್ರೆ ಇಫ್ ಪಾಸಿಬಲ್ ಐ ವಿಲ್ ಶೋ वन राइड विथ दैट कार. ऐसा कैसा अभी इतना ज़्यादा मैं तो खुल के लेके आओ उसको. नहीं, खोलने का नहीं है हमारे पास. विच मॉडल का है? ये मॉडल का है हमारे पास, वो कंपनी का नहीं है, दूसरा कंपनी का है. कैसा आपके पास मिलते बोल के आया हम. नहीं तो भैया शोरूम में पूछे क्या आप पूछे? ಶೋರೂಮ್ मैंने आपके पास पूछा. ನನ್ನ ಬೈಕಿಂದ ಬ್ಯಾಂಗ್ ಡಿಸ್ಕ್ ಪ್ಲೇಟ್ ಹೋಗ್ಯದಲ್ರಿ. ಅದ್ರ ಸಂಬಂಧ ಇವ್ರಿಗೆ ಒರಿಜಿನಲ್ ಕೇಳಿದಾಗ ಇರೋದ್ರ ಒರಿಜಿನಲ್ ಇಲ್ಲ ಅಂತ. 2 ದಿವಸ ಬೇಕಂತ ಟೈಮ್ ತರ್ಲಕ್ಕೆ. ಅದಕ್ಕೆ ತೊಗೊಂಡಿಲ್ಲ ಆ್ಯಕ್ಚುಲಿ. ಅದು ಅಂತಂದ್ರೆ ಒಂದು ಸಾರಿ ಡೂಪ್ಲಿಕೇಟ್ ಹಾಕೋದು ರಾಟಿ ಬಿತ್ತು ಅಂದ್ರೆ ಲೈಫ್ ಟೈಮ್ ಅದೇ ರಾಟಿ ಉಳತ್ತೆ ರೀ. ಹಿಂಗೆ ಅವ್ರಿಸ್ಕೊಂಡು ಹೋಗೋದು. ಅಣ್ಣ ಸರ್ ಒಳಗೆ ಕ್ಯಾಮ್ರಾದಾಗ ಬರ್ಲಿಕ್ಕೆ ನಾಚ್ಕೊಳ್ಳೋದ್ರೆ ಏನು ಮಾತಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ 2007 ಕಾರ್ ಅದ ನೋಡ್ರಿ, ಸ್ಪೋರ್ಟ್ಸ್ ಕಾರ್ದು ಒಂದು ರೈಡ್ ತೋರಿಸ್ತೀನಿ ನಿಮಗೆ ರೀ. ಅಂದ್ರೆ ಇಲ್ಲ ಈ ಕಾರ್ ಹೆಂಗದ ಅಂದ್ರೆ ಒಂಥರ ಸ್ಪೋರ್ಟ್ಸ್ ಕಾರ್ ಇದ್ದಂಗೆ ಅದ ಅಂತ್ರಿ. ಇಲ್ಲ ಸ್ಪೋರ್ಟ್ಸ್ ಕಾರೇ ಅದ ರೀ ಇದು ಆ ಟೈಮಿಗೆ ಅಲ್ಲ ಅಣ್ಣ. ಹೌದು, ಲಕ್ಸರಿ ಒನ್ ಟೈಮ್ನಾಗ ಇತ್ತು. ಸೊ ಆಲ್ಮೋಸ್ಟ್ ಆಲ್ ಬರ್ತಾ ನಿಮಗೆಲ್ಲ ಬೇರೆ ಕಾರ್ಗಳು ಇಷ್ಟ ಆಗಕ್ಕೆ ಪಸಂದ ಅದು. ಅದಕ್ಕೆ ಇದನ್ನು ಸ್ವಲ್ಪ ಹಿಂದುಳಿತು. ಇದ್ರದ್ದು ಎಷ್ಟದ ಅಂದ್ರೆ 1600 cc ಅದ ರೀ ಇದು. ಈಗ ಬರೋವೆಲ್ಲ ಚಿಕ್ಕ ಪುಟ್ಟ ಸುಮ್ಮನೆ ಓಡ್ಲಿಕ್ಕೆ ಕೋಣಪ್ಲೆ ಕಾಣ್ತಾವ್ರಿ. ಬಟ್ ಒಳಗೆ ಪಿಕಪ್ ಇರಲ್ಲ. ಮೆಣಸಿನ್ಕಾಯಿ ಮಸ್ತಣ್ಣ ಕಾರಿದು. ಕಾರ್ ಹೆಂಗದ್ರಿ ಅಂದ್ರೆ ಫುಲ್ ನೆಲದ ಮೇಲೆ ಕುಂದು, ಫುಲ್ ಗ್ರೌಂಡೆಡ್ ನೆಲದ ಮೇಲೆ ಕುಂತು ಯಾವುದೋ ಒಂದು ದೊಡ್ಡ ಸ್ಪೋರ್ಟ್ಸ್ ಅಣ್ಣ. ಅದು ಯಾವುದೋ ಸ್ಪೋರ್ಟ್ಸ್ ಕಾರ್ ಇರ್ತಲ್ರಿ ಅದು. ವಾವ್ ಒಂಥರ ಫೀಲ್ ಆಗದ ಅಣ್ಣ. ಮಸ್ತ್. ಒಂದು ಸಲ ಹೈವೇ ರೋಡಿಗೆ ಬಿದ್ದಿತ್ತು ಅಂತಂದ್ರೆ ಇದ್ರದ್ದು ಪೂರ ನಡ್ಸೋನೆ ತಗೋಸ್ಬೇಕಾರೆ ಅಂದ್ರೆ ಗಾಡಿ ತಗೋಸಲಿ ಇದು ಕೆಳಗೆ ಬಿತ್ತು ನೋಡಿ. ಇದ್ರ ಹ್ಯಾಂಡ್ ಬ್ರೇಕ್ ಹೆಂಗದ ನೋಡ್ರಿ. ಡ್ರಿಫ್ಟ್ ಮಾಡ್ಲಕ್ಕೆ ಮಸ್ತ್ ಅಣ್ಣ. ಅದೇ ಟೈಮ್ನಾಗೆ ಒಂಥರ ಈಗ ಫುಲ್ ಗ್ರೌಂಡ್ ಅದ ನೋಡ್ರಿ ಪೂರ ಇಲ್ಲೇ ಅದ. ನಡೆಸ್ಲೇ ಬರ್ಬೇಕೈತೆ ಅಣ್ಣ.
ಭಾರಿ ಇಷ್ಟ ನನಗೆ. ನಾ ಯಾಕಂದ್ರೆ ಮೂವೀಸ್ಗಳ್ದಾಗ ನೋಡಿದೇನ್ರಿ ಭಾಳ ಮೂವೀಸ್ಗಳ್ದಾಗ ಹಾಲಿವುಡ್ ಮೂವೀಸ್ದಾಗ ಯಾವ್ದು ಬಿಟ್ಟೆ ಆಯ್ತು ಒಮ್ಮೆ ಅಲ್ಲ ಇವಾಗ ಕಾರ್ ರೈಡ್ ಮಾಡಿದ್ರು ಅವರು ವಿಶಾಲ್ ಠಾಕೂರ್ ಅಂತ ಆಲ್ಮೋಸ್ಟ್ ಅಲ್ಲಿ ಅವರು ರೈತರ ರೀ. ಇವಾಗ ಆಲ್ಮೋಸ್ಟ್ ಎಲ್ಲ ನಮ್ಮ ಥರ ಯಾವಾಗ ಮಾಡಿರಿ, ಬಟ್ ಇವಾಗೆಲ್ಲ ಮಾಡೋದು ಬಿಟ್ಟು ಕೊಟ್ಟಾರ ಅವ್ರು. ಮ್ಯಾರೇಜ್ ಆಗೈತಲ್ರಿ ಶಾಂತ ಆಗ್ಯಾರ. ಬಟ್ ಅದು ಡ್ರಿಫ್ಟ್ ಮಾಡ್ಲಕ್ಕೆ ನಂಬರ್ 1 ಗಾಡಿ ಸರ್. ಡ್ರಿಫ್ಟ್ ಮಾಡ್ಲಕ್ಕೆ ಆಲ್ಮೋಸ್ಟ್ ಕಾರಿನ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ನನಗೆ. ಡ್ರಿಫ್ಟಿಗೆ ಈ ಕದೆ ಸ್ಟೇರಿಂಗ್ ಈ ಇದಾಗ ಅದು ಹ್ಯಾಂಡ್ ಬ್ರೇಕ್ ಟರ್ ಡ್ರಿಫ್ಟ್ ಮಾಡ್ರೆ ಕರ್ರ ಅಂತ ಇರ್ತಾರೆ. ಇದ್ರದ್ದು ಡಿಸ್ಕ್ ಹೋಗಿತ್ತಲ್ರಿ, ಅದ್ರ ಸಂಬಂಧ ಬೇರೆದೇ ಹಾಕಿ ಸಂಬಂಧ ಇದೆ. ಬಟ್ ಇಲ್ಲಿ ಶೋರೂಮ್ ತಂದಾಗ ಅವ್ರು ಅಂದರು ಬೇರೆದೇ ಹಾಕ್ಸಿ ಅದಕ್ಕೆ ಸರಿಯಾಗಿ ಮಾಡ್ಕೊಡ್ತೀನಿ, ಏನೋ ಜಾಮ್ ಆಗ್ಯದ ಅಂದರು. ಸಂಬಂಧ ಮಾಡಿಕೊಟ್ರಿ. ಸರಿ ನಡೀತಾ ಬಿಡುತ್ತೋ ಗೊತ್ತಿಲ್ಲ. 100 ರೂಪಾಯಿ ತೊಗೊಂಡ್ರೆ ಇಲ್ಲಿ ಸರ್ವಿಸಿಂಗ್ ಮಾಡಿಸ್ಬೇಕು. ಏನು ಗೊತ್ತಿದ್ದೀವಿ ಊರಾಗ ಅಲ್ಲಿ ಚೂಡಪ್ಪ ಸರ್ವಿಸಿಂಗ್ ಮಾಡಿಸೋದು. ಹೊಸದಾಗೆ ಊಟ ಮಾಡೋಣ. ಇಲ್ಲಿಂದ ಹೋಗಂಬರಿ ಡೈರೆಕ್ಟಾಗಿ ಚೂಡಪ್ಪ ಹೋಗ್ತೀನಿ, ಅಲ್ಲಿ ಸರ್ವಿಸಿಂಗ್ ಕೊಡ್ತೀನಿ, ಅಲ್ಲಿ ತೊಗೊಂಡು ಮಾಡಿ. लेकिन वो बड़ा डाल्फिन वो मतलब कि आप लाइट से चला सकते हैं. लेकिन मैडम है ना, आगे वाला रहता है ना, आपका प्रोडक्ट देखे है ना, उसको उसके मुख के ऊपर थोड़ा मुस्कान आएगा. सो देयर यू हैव टू अंडरस्टैंड ಈಸ್ ಇಂಟ್ರೆಸ್ಟೆಡ್ ಆರ್ ನಾಟ್. ನಮ್ಮ ಊರಾಗ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸರ್ಕಲ್ ಆಗಿದೆ. ಎಷ್ಟು ಲವ್ ಮಾಡ್ತಾರೋ ಪುನೀತ್ ರಾಜ್ಕುಮಾರ್. ನಾ ಪುನೀತ್ ರಾಜ್ಕುಮಾರ್ ಅವ್ರಿಂದ ಏನು ಕಲ್ತೀನಿ ಗೊತ್ತಾ ರೀ? ಎಷ್ಟೇ ಬಡ್ದಾಡ್ರು ಸಾವು ಖಚಿತ. ಗಾಡಿ ಸರ್ವಿಸಿಂಗ್ ಕೊಟ್ಟಿದ್ದೀರ ಅಂದಲ್ಲಿ ಹಸು ಆಗ್ಯಾವ. ಅದ್ರ ಸಂಬಂಧ ಬೇಗನೆ ತಿರ್ಲಾಕ ಬಂದೇಕೆ ಇದಕ್ಕೆ ಪಪ್ಸ್ ಲದ್ದೆ ಒಂದು ಅಲ್ಲಿ ತಿಮ್ಮ ಟೈಮ್ನಾಗ ನಮ್ಮ ಊರ್ದಾರ ಬಂದರು ಒಬ್ಬರಿಗೆ. ಈಗ ಗಾಡಿ ತೊಗೊಂಡು ಬಂದಾರ ಇವರು. ಇದು ಗಾಡಿ ಹಿಡ್ಕೊಂಡು ನಿಂದ್ರು ತೊಗರಿ ಚೀಲ ಅದ, ಗಾಡಿ ನಿಂದ್ರಲ್ಲ ಅಂತ ತಿಳ್ಕೊಂಡು ನಂಗೆ ಇಲ್ಲಿ ನಿಂದ್ರಿಸಿ 90 ಮಾಲ್ ಹೊಡ್ಲಾಕ ಹೋಗ್ಯಾರಿ ಅವ್ರು. 90 ಮಾಲ್ ಹೊಡೆದು ಬರ್ತಾನ ಇಲ್ಲೇ ನಿಂದಿರ್ಬೇಕಂತ. ಎಂತೆಂಥವ್ರು ಸಿಗ್ತಾರ ನಮ್ಮ ಊರ್ದಾರ ಭೀ ಎಂತೆಂಥವ್ರು ವೈನ್ ಶಾಪ್ ಹೋಗ್ಯಾರ. ವೈನ್ ಶಾಪ್ ಹೋಗ್ಯಾರ ಇಲ್ಲಿ ಅಲ್ಲಿ ಹೊಟ್ರ ತೋರಿಸು ನೀ ತೋರಿಸು ಯಾವ ನ್ಯಾಯ ಇದು? ಗಾಡಿ ಸರ್ವಿಸಿಂಗ್ ಮಾಡಿಸಿದಾಗಿದ್ಮೇಲೆ ಒಂಥರ ಬಟರ್ ಫೀಲ್ ಏನಲ್ಲದ್ರಿ. ಬಟರ್ ಸರ್ವಿಸಿಂಗ್ ಕೊಟ್ಟರೆ ಇವಾಗ ಮುಂಜಾನೆ ಬಂದು ಸರ್ವಿಸಿಂಗ್ ಮಾಡಿಸ್ಕೊಳ್ಬೇಕಂತ ಇವಾಗ ರಿಟರ್ನ್ ಹಿಡಿದಿತ್ತು. ಮನೆಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಅಂತಲ್ಲ ರೀ. ಏನಾರ ಒಂದು ಮಾಡ್ಲತ್ತೀನಿ ಅಲ್ರಿ. ಈಗ ಬಂದ ಟೈಮು 5, 6 ಐ ಥಿಂಕ್ 6 ಆಗಿರೋದು. ಮಳೆ ಉಂಡಿದ್ರೆ ಮ್ಯಾಲಿಕ್ಕೆ ಆಯಿತು. ಮನೆಗೆ ಹೋಗಬೇಕು. ಹಸು ಒಂದಾಗಿವರಿ ಮತ್ತೆ ಊಟನೇ ಮಾಡಿಲ್ಲ ನಾನು. ಊಟ ಮಾಡಬೇಕಂದ್ರೆ ಈ ವೆಜ್ನಾಗ ಏನೂ ಸಿಗಲಿ ಕರೆಕ್ಟಾಗಿ ನಾನ್ ವೆಜ್. ಓಕೆ ಫ್ರೆಂಡ್ಸ್, if you guys like my video, please share, subscribe and press the bell icon to see my next video. Next video will be in touch with me. ಗಾಡಿ ಒಳಗೆ ಎಣ್ಣೆ ಕಟ್ಟಾಗಿದೆ ನನ್ನ ಹತ್ರ. ಅದ್ರ ಸಾಮಾನು ಸ್ಪೀಡ್ ಹೊಂಟಿದೆ. ಬಟ್ ಮುಂದಿನ 2 ಕಿಲೋಮೀಟರ್ ಅದ. 2 ಕಿಲೋಮೀಟರ್ ಹಿಂದೆ ಗಾಡಿ ಎಣ್ಣೆ ಆಗಿದೆ. ಆದ್ರೂ ನನ್ನ ಗಾಡಿ ಮಸ್ತ್ ಎಲ್ಲ ಕೊಡ್ಲಿರಿ ಇಲ್ಲಿವರೆಗೂ ಆಗಿದ್ರೆ ಎಣ್ಣೆ. ಬಟ್ ಎಲ್ಲಿ ಎಣ್ಣೆನ ಅಲ್ಲೇ ಆಗಿದ್ರಿ. ಇಲ್ಲಿವರೆಗೂ ಕಟ್ಕೊಂಡು ಹೋಗಿಲ್ಲ ನಾವು ಒಂದ್ಸಲ. ಬಟ್ ಇವಾಗ ಏನು ಮಾಡೋದು ಗೊತ್ತಿಲ್ಲ. ನಾನು ಮಳೆ ಭಾಳ ಮಳೆ ಹೊಂಟಿದ್ದೆ.